ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 80 ನವೆಂಬರ್ 30, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಹೃದಯಕ್ಕೆ ಮತ್ತೆ ಲ್ಯಾಪ್ಟಾಪ್ ನೀಡಿದ ಕತೆ ಭಾಗ 2. ಪೇಸ್ ಮೇಕರಿನ ಗಾತ್ರ ಚಿಕ್ಕದೇನೋ ಆಯಿತು. ಆದರೆ ಅದು ಇನ್ನೂ ವಿದ್ಯುತ್ ತಂತಿಗೆ ಸಿಲುಕಿಕೊಂಡಿದ್ದರಿಂದ ಇದನ್ನು ಧರಿಸಿದ ರೋಗಿಗಳಿಗೆ ಓಡಾಟ ಕಷ್ಟವೇ ಆಗಿತ್ತು. ಜೊತೆಗೆ ವಿದ್ಯುತ್ ಸರಬರಾಜು ನಿಂತರೆ ಹೃದಯವೂ ನಿಲ್ಲುವ ಅಪಾಯವಿತ್ತು. ಈ ಮಿತಿಗಳನ್ನು ಮೀರುವುದೇ ಮುಂದಿನ ಸಂಶೋಧನೆಯ ಗುರಿಯಾಗಿತ್ತು. ಪೇಸ್ ಮೇಕರ್ಗಳನ್ನು ಪುಟ್ಟದಾಗಿಸಿದ ಬ್ಯಾಕನ್ ಅವರ ಮುಂದಿನ ಗುರಿಯಾಯಿತು. ಬಹಳ ಕಾಲ ಅದರ ಬಗ್ಗೆ ಯೋಚಿಸಿದ ಬ್ಯಾಕನ್ ತಮ್ಮ ಹೊಸ ಪೇಸ್ ಮೇಕರ್ ವಿನ್ಯಾಸದಲ್ಲಿ ಆಮೂಲಾಗ್ರ ಬದಲಾವಣೆ ತಂದರು. ಮೊದಲಿಗೆ ಪಾದರಸ ಆಧಾರಿತ ಬ್ಯಾಟರಿ ಸೆಲ್ ನಿರ್ಮಿಸಿದರು. ಅಲ್ಯೂಮಿನಿಯಂ ಲೋಹ ಬಳಸಿ ತಲಾ 4 ಇಂಚು ಉದ್ದಗಲದ 1/2 ಇಂಚು ದಪ್ಪದ ಪೇಸ್ ಮೇಕರ್ ತಯಾರಿಸಿದರು. ಅದರಿಂದ ಸಣ್ಣ ಮಕ್ಕಳು ಕೂಡ ಪೇಸ್ ಮೇಕರ್ ಬಳಸುವಂತೆಯಾಯಿತು. ವಿದ್ಯುತ್ ತಂತಿಗೆ ಜೋತು ಬೀಳುವ ಕಷ್ಟ ಕೊನೆಯಾಯಿತು. ಪೇಸ್ ಮೇಕರ್ನ ಈ ಮಾದರಿ ಬಹಳ ಯಶಸ್ಸು ಕಂಡಿತು. ಈ ಯಶಸ್ಸಿನ ಕಾರಣದಿಂದ ಬ್ಯಾಕನ್ 1957ರಲ್ಲಿ ಮೆಡ್ಟ್ರಾನಿಕ್ ಎಂಬ ಕಂಪನಿಯ ಪಾಲುದಾರರಾದರು. ಪೇಸ್ ಮೇಕರ್ ಮತ್ತು ಅದಕ್ಕೆ ಸಂಬಂಧಿಸಿದ ಬ್ಯಾಟರಿ ಉತ್ಪಾದನೆಯಲ್ಲಿ ತೊಡಗಿಕೊಂಡು ಈ ಕಂಪನಿ ಇಂದಿಗೂ ಈ ಕ್ಷೇತ್ರದ ಮುಂಚೂಣಿಯಲ್ಲಿದೆ. ಬ್ಯಾಕನ್ ಅವರ ಪೇಸ್ ಮೇಕರ್ನಲ್ಲಿಯೂ ಒಂದು ತೊಂದರೆ ಇನ್ನೂ ಇತ್ತು. ಅದರ ಬ್ಯಾಟರಿ ಬೇಗ ಬರಿದಾಗುತ್ತಿತ್ತು. ಹಾಗಾಗಿ ಪದೇ ಪದೇ ಬ್ಯಾಟರಿ ಬದಲಾಯಿಸಬೇಕಾಗುತ್ತಿತ್ತು. ಹೀಗಾಗಿ ಪೇಸ್ ಮೇಕರ್ ಅನ್ನು ರೋಗಿಯ ಶರೀರದ ಒಳಗೆ ಅಳವಡಿಸಲು ಸಾಧ್ಯವಿರಲಿಲ್ಲ. ತಂತ್ರಜ್ಞರ ಮುಂದಿನ ಲಕ್ಷ್ಯ ಪೇಸ್ ಮೇಕರ್ ಗಾತ್ರವನ್ನು ಮತ್ತಷ್ಟು ಕಿರಿದು ಮಾಡುವುದು ಮತ್ತು ಬ್ಯಾಟರಿ ಸಾಮರ್ಥ್ಯ ಹೆಚ್ಚಿಸುವುದು. ಇದರಿಂದ ಒಂದು ದಿನ ರೋಗಿಯ ಶರೀರದ ಒಳಗೆ ಅಳವಡಿಸಬಲ್ಲ ಪೇಸ್ ಮೇಕರ್ ತಯಾರಿಸಬಹುದು ಎನ್ನುವುದು ತಂತ್ರಜ್ಞರ ಕನಸು. ಆದರೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬ ಅಂದಾಜು ಯಾರಿಗೂ ಇರಲಿಲ್ಲ. ಅದೃಷ್ಟವಶಾತ್ ಈ ಸಾಧನೆ ಅಷ್ಟೇ ಅನಿರೀಕ್ಷಿತವಾಗಿ ಸಿದ್ಧವಾಯಿತು. ಏನೋ ಮಾಡಲು ಹೋಗಿ ಮತ್ತೇನೋ ಆದಂತಹ ಅವಘಡದಿಂದ ಅದುವರೆಗೆ ಎಲ್ಲಾ ತಂತ್ರಜ್ಞರು ಬಯಸುತ್ತಿದ್ದ ಉಪಕರಣ ಬೆಳಕು ಕಂಡಂತಾಯಿತು. ಇದನ್ನು ಮಾಡಿದವರು ಅಮೆರಿಕದ ತಂತ್ರಜ್ಞ ವಿಲ್ಸನ್ ಗ್ರೇಟ್ಬ್ಯಾಚ್. 1956ರಲ್ಲಿ ತಮ್ಮ ಪುಟ್ಟ ಖಾಸಗಿ ಪ್ರಯೋಗಾಲಯದಲ್ಲಿ ನಾಡಿ ಮಿಡಿತ ಮತ್ತು ಹೃದಯದ ಬಡಿತಗಳನ್ನು ದಾಖಲಿಸುವ ಯಂತ್ರದ ರಚನೆಯಲ್ಲಿ ನಿರತರಾಗಿದ್ದ ಗ್ರೇಟ್ಬ್ಯಾಚ್ ಅದಕ್ಕೆ ಬೇಕಾದ 10,000 ಓಮ್ ರೆಸಿಸ್ಟರ್ ಬದಲಿಗೆ ಅದೇ ರೀತಿ ಕಾಣುವ 10 ಲಕ್ಷ ಓಮ್ ರೆಸಿಸ್ಟರ್ ಅನ್ನು ತಪ್ಪಾಗಿ ಅಳವಡಿಸಿದರು. ಈ ತಪ್ಪು ಸಲಕರಣೆಯನ್ನು ವಿದ್ಯುತ್ ಮೂಲಕ್ಕೆ ಅಳವಡಿಸಿದಾಗ ಅದು 1 ಸೆಕೆಂಡಿಗೆ ಒಮ್ಮೆ ಸಣ್ಣ ಪ್ರಮಾಣದ ವಿದ್ಯುತ್ ಅನ್ನು ಹರಿಸಿತು. ಆ ವೇಳೆಗೆ ಹಲವಾರು ವೈದ್ಯರ ಜೊತೆಯಲ್ಲಿ ಕೆಲಸ ಮಾಡಿದ್ದ ಗ್ರೇಟ್ಬ್ಯಾಚ್ ಈ ತಪ್ಪು ಯಂತ್ರ ಮನುಷ್ಯನ ಹೃದಯದ ಬಡಿತವನ್ನು ಹೋಲುತ್ತದೆ ಎಂದು ಕೂಡಲೇ ಕಂಡುಕೊಂಡರು. ಬಹಳ ದೈವಭಕ್ತರಾಗಿದ್ದ ಗ್ರೇಟ್ಬ್ಯಾಚ್ ಈ ತಪ್ಪನ್ನು ಯಾವುದೋ ಉದ್ದೇಶದಿಂದ ದೈವವೇ ತಮ್ಮಿಂದ ಮಾಡಿಸಿದೆ ಎಂಬ ಭಾವನೆಯಲ್ಲಿ ತಮ್ಮ ಬಳಿ ಇದ್ದ $2,000 ಉಳಿತಾಯವನ್ನು ಈ ಯಂತ್ರದ ಅಭಿವೃದ್ಧಿಗೆ ಮೀಸಲಿಟ್ಟರು. ಮುಂದಿನ 2 ವರ್ಷಗಳ ಕಾಲ ಈ ಯಂತ್ರವನ್ನು ಉತ್ತಮಗೊಳಿಸುತ್ತಾ ಅಂತಹ ಒಟ್ಟು 50 ಯಂತ್ರಗಳನ್ನು ತಮ್ಮ ಪುಟ್ಟ ಪ್ರಯೋಗಾಲಯದಲ್ಲಿ ತಯಾರಿಸಿದರು. ಪಾದರಸ ಮತ್ತು ಸತುವನ್ನು ಬಳಸಿ ಮಾಡಿದ ಬ್ಯಾಟರಿಗೆ ಈ ಯಂತ್ರವನ್ನು ಜೋಡಿಸಿ ಅದಕ್ಕೆ ಸಿಲಿಕಾನ್ ರಬ್ಬರಿನ ಹೊದಿಕೆ ನೀಡಿದರು.
ಮುಂದಿನ 2 ವರ್ಷಗಳ ಕಾಲ ನ್ಯೂಯಾರ್ಕ್ ನಗರದ ಬಫೆಲೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಂಡ್ರೂ ಗೇಜ್ ಮತ್ತು ಡಾಕ್ಟರ್ ವಿಲಿಯಂ ಚಾರ್ಡಾಕ್ ಅವರ ಸಹಯೋಗದಲ್ಲಿ ಅದನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಅದರ ಕೆಲಸದ ನಿಖರತೆಯನ್ನು ಖಚಿತಪಡಿಸಿಕೊಂಡರು. 1960ರ ಜೂನ್ 6ರಂದು 77 ವರ್ಷ ವಯಸ್ಸಿನ ರೋಗಿಯೊಬ್ಬರಿಗೆ ಈ ಹೊಸ ಪೇಸ್ ಮೇಕರ್ ಯಂತ್ರ ಜೋಡಿಸಿದರು. ಹೃದಯದ ಲಯ ಸಂಪೂರ್ಣವಾಗಿ ಹದಗೆಟ್ಟು ದಿನಕ್ಕೆ ಹಲವಾರು ಬಾರಿ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ ಆ ವೃದ್ಧರಿಗೆ ಇದರಿಂದ ಹೊಸ ಜೀವನ ದೊರೆತಂತೆಯಾಯಿತು. ಆ ಪೇಸ್ ಮೇಕರ್ ಯಂತ್ರ ಕೇವಲ 6 ಸೆಂಟಿಮೀಟರ್ ವ್ಯಾಸ ಇದ್ದು ಅರ್ಧ ಇಂಚು ದಪ್ಪವಿತ್ತು. ರೋಗಿಯ ಹೊಟ್ಟೆಯ ಚರ್ಮದಲ್ಲಿ ಜೇಬಿನ ಆಕಾರದ ಸ್ಥಳದಲ್ಲಿ ಅದನ್ನು ಆಂತರಿಕವಾಗಿ ಅಳವಡಿಸಲಾಗಿತ್ತು. ಹೀಗಾಗಿ ರೋಗಿ ಎಲ್ಲಿ ಬೇಕಾದರೂ ಓಡಾಡಬಹುದಿತ್ತು. ಪೇಸ್ ಮೇಕರ್ ಯಂತ್ರದ ಯಶಸ್ಸು ಎಲ್ಲೆಡೆ ಹರಡಿದರೂ ಗ್ರೇಟ್ ಬ್ಯಾಚ್ ಅವರಿಗೆ ವೈಯಕ್ತಿಕ ಸಮಾಧಾನ ಇರಲಿಲ್ಲ. ಅವರ ಪೇಸ್ ಮೇಕರ್ನ ಬ್ಯಾಟರಿಯ ಆಯಸ್ಸು 24 ತಿಂಗಳು. ಆನಂತರ ಅದನ್ನು ತೆಗೆದು ಬ್ಯಾಟರಿ ಬದಲಾವಣೆ ಮಾಡಬೇಕಿತ್ತು. ತಮ್ಮ ಸಾಧನೆಯನ್ನು ದೇವರು ಮಾಡಿಸಿದ ಆಕಸ್ಮಿಕ ಎಂದೇ ಭಾವಿಸಿದ್ದ ಗ್ರೇಟ್ ಬ್ಯಾಚ್ ಈ ನಿಟ್ಟಿನಲ್ಲಿ ಯಾವ ರೀತಿ ಅಹಂಭಾವವನ್ನು ಇಟ್ಟುಕೊಂಡಿರಲಿಲ್ಲ. ತಮ್ಮ ಪೇಸ್ ಮೇಕರ್ ಅನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಿ ರೋಗಿಗಳಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡಬೇಕು ಎಂದು ಮಾತ್ರ ಅವರ ಚಿಂತನೆ. ಹೀಗಾಗಿ ಯಾವುದೇ ಮುಜುಗರ ಇಲ್ಲದೆ ತಮ್ಮ ಯಂತ್ರದ ನೇರ ಪ್ರತಿಸ್ಪರ್ಧಿಯಾಗಿದ್ದ ಬ್ಯಾಕನ್ ಅವರ ಮೆಟ್ರಾನಿಕ್ ಕಂಪನಿಗೆ ಎಡತಾಗಿದರು. ಬ್ಯಾಕನ್ ಅವರ ಜೊತೆಗೂಡಿ ಲಿಥಿಯಂ ಆಧಾರಿತ ಬ್ಯಾಟರಿಗಳನ್ನು ಅಭಿವೃದ್ಧಿಗೊಳಿಸಿದರು. ಆನಂತರ ತಮ್ಮದೇ ಆದ ವಿಲ್ಸನ್ ಗ್ರೇಟ್ ಬ್ಯಾಚ್ ಸಂಸ್ಥೆಯನ್ನು ಪ್ರಾರಂಭಿಸಿ ಸಣ್ಣ ಗಾತ್ರದ ಬಹಳ ಕಾಲ ಕೆಲಸ ಮಾಡಬಲ್ಲ ಬ್ಯಾಟರಿಗಳ ತಯಾರಿಕೆಯಲ್ಲಿ ಮಗ್ನರಾದರು. ತಮ್ಮ ಕಷ್ಟದ ಫಲವಾದ ಪೇಸ್ ಮೇಕರ್ ಅನ್ನು ಬ್ಯಾಕನ್ ಅವರ ಕೈಯಲ್ಲಿಟ್ಟು ಅದನ್ನು ಮತ್ತಷ್ಟು ಉತ್ತಮಗೊಳಿಸುವಂತೆ ಕೋರಿದರು. ಆ ಸರಣಿಯ ಪೇಸ್ ಮೇಕರ್ಗಳನ್ನು ಬ್ಯಾಕನ್ ಕಡೆಯವರೆಗೂ ಗ್ರೇಟ್ ಬ್ಯಾಚ್ ಪೇಸ್ ಮೇಕರ್ ಎಂದೇ ಕರೆದರು. ಪೇಸ್ ಮೇಕರ್ ಎಂದರೆ ಕೇವಲ ಬ್ಯಾಟರಿ ಮತ್ತು ವಿದ್ಯುತ್ ಸಂವಹನದ ರೆಸಿಸ್ಟರ್ ಮಾತ್ರವಲ್ಲ. ಆ ಯಂತ್ರದಿಂದ ರೋಗಿಯ ಹೃದಯದವರೆಗೆ ಹೋಗುತ್ತಿದ್ದ ತಂತಿ ಕೂಡ ಪೇಸ್ ಮೇಕರ್ನ ಭಾಗವೇ. ಆ ತಂತಿಗಳ ಬಗ್ಗೆ ಹೆಚ್ಚು ಗಮನ ನೀಡದ ಕಾರಣ ಅವು ಆಗಾಗ ತುಂಡಾಗುತ್ತಿದ್ದವು. ಅದರಿಂದ ಇಡೀ ಪೇಸ್ ಮೇಕರ್ ಕೆಲಸ ಸ್ಥಗಿತವಾಗುತ್ತಿತ್ತು. ಯಾರೂ ಗಮನ ನೀಡದ ಈ ಬಗ್ಗೆ ಎರಿಕ್ಸನ್ ಟೆಲಿಕಾಂ ಕಂಪನಿಯ ಎಲ್ಮಾ ಶೂಲ್ಯಾಂಡರ್ ಕೆಲಸ ಮಾಡಿದರು. ಎಷ್ಟೇ ಬಾರಿ ವಿದ್ಯುತ್ ಹರಿದರೂ ತನ್ನ ಸಂವಹನ ಸಾಮರ್ಥ್ಯ ಉಳಿಸಿಕೊಳ್ಳಬಲ್ಲ ಸುಲಭವಾಗಿ ತುಂಡಾಗದ ತಂತಿಗಳ ಅಭಿವೃದ್ಧಿ ಅವರ ಕನಸು. ಅತ್ಯಂತ ಸಪೂರವಾದ 4 ಉಕ್ಕಿನ ತಂತಿಗಳನ್ನು ಒಂದರ ಜೊತೆಗೊಂದು ಬೆಸೆದು ಅದಕ್ಕೆ ಪಾಲಿಯೆಸ್ಟರ್ ಹೊದಿಕೆ ನೀಡಿ ಅದರ ಮೇಲೆ ಮೃದುವಾದ ಪಾಲಿಥೀನ್ ಕವಚ ನಿರ್ಮಿಸಿದರು. ಈ ತಂತಿಗಳಲ್ಲಿ 18 ಕೋಟಿ ಬಾರಿ ವಿದ್ಯುತ್ ಸಂವಹನ ನಡೆದರೂ ತನ್ನ ಕಾರ್ಯದಕ್ಷತೆಯನ್ನು ಉಳಿಸಿಕೊಂಡಿತ್ತು. ಕನಿಷ್ಠ 6 ವರ್ಷಗಳ ಕಾಲ ತುಂಡಾಗದೆ ಕೆಲಸ ಮಾಡುವ ಭರವಸೆಯಿತ್ತು. 1959ರಲ್ಲಿ ಇದನ್ನು ಎಲ್ಮಾ ಲೀಡ್ ಎಂಬ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಬಿಡಲಾಯಿತು. ಎಷ್ಟೋ ಕಾಲ ಹೃದಯದ ಹೊರಕವಚಕ್ಕೆ ಪೇಸ್ ಮೇಕರ್ ತಂತಿಗಳನ್ನು ಅಳವಡಿಸುತ್ತಿದ್ದರು. 1960ರ ದಶಕದಲ್ಲಿ ರಕ್ತನಾಳಗಳ ಮೂಲಕ ಹಾಯ್ದು ಹೃದಯವನ್ನು ತಲುಪಿ ಸೀದಾ ಹೃದಯದ ಮಾಂಸಖಂಡದಲ್ಲಿ ಕೂರುವಂತಹ ತಂತಿಗಳನ್ನು ಅಭಿವೃದ್ಧಿಗೊಳಿಸಲಾಯಿತು. ಇದರಿಂದ ಯಾವುದೇ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲದೆ ಬಹಳ ಕಡಿಮೆ ಸಮಯದಲ್ಲಿ ಪೇಸ್ ಮೇಕರ್ ಅಳವಡಿಕೆ ಸಾಧ್ಯವಾಯಿತು. ಜೊತೆಗೆ ಹೃದಯದ ಲಯವನ್ನು ತಾನೇ ಗುರುತಿಸಿ ಹೃದಯದ ಬಡಿತ ತಪ್ಪಿದಾಗ ಮಾತ್ರ ವಿದ್ಯುತ್ ಸಂಕೇತ ನೀಡಬಲ್ಲ ಪೇಸ್ ಮೇಕರ್ಗಳ ಬಳಕೆ ಆರಂಭವಾಯಿತು. ಅಲ್ಲದೆ ಶರೀರಕ್ಕೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇದ್ದಾಗ ತಾನೇ ಅಧಿಕ ಬಾರಿ ಬಡಿಯಬಲ್ಲ ಪ್ರಭೇದಗಳೂ ತಯಾರಾದವು.
ಪೇಸ್ ಮೇಕರ್ಗಳ ಅವಶ್ಯಕತೆ ಹೆಚ್ಚಾದಂತೆಲ್ಲ ಉತ್ಪಾದನೆ ಹೆಚ್ಚಾಗಿ ಬೆಲೆ ಕಡಿಮೆಯಾಯಿತು. ಇದರಿಂದ ಮಧ್ಯಮ ವರ್ಗದ ಜನರು ಪೇಸ್ ಮೇಕರ್ನ ಪ್ರಯೋಜನ ಪಡೆಯುವಂತೆ ಆಯಿತು. ಜೊತೆಗೆ ಹೃದಯದ ವಿದ್ಯುತ್ ವ್ಯವಸ್ಥೆಯ ಜ್ಞಾನ ಅಭಿವೃದ್ಧಿ ಆದಂತೆ ಪೇಸ್ ಮೇಕರ್ ಬಳಕೆಯ ಹೆಚ್ಚಿನ ಅವಕಾಶಗಳು ಪತ್ತೆಯಾದವು. ಅಲ್ಲದೆ ದೇಹದ ಒಳಗೆ ಅಳವಡಿಸಿರುವ ಪೇಸ್ ಮೇಕರ್ ಅನ್ನು ಹೊರಗಿನಿಂದಲೇ ನಿಯಂತ್ರಿಸಬಲ್ಲ ತಂತ್ರಜ್ಞಾನ ಅಭಿವೃದ್ಧಿಯಾಯಿತು. ಬ್ಯಾಟರಿ ಸಾಮರ್ಥ್ಯ ಸಾಕಷ್ಟು ವೃದ್ಧಿಸಿತು. ಹೃದಯದ ನಿಯಂತ್ರಣ ಮನುಷ್ಯನ ಹಲವಾರು ಶತಮಾನಗಳ ಕನಸು. ಪೇಸ್ ಮೇಕರ್ ಇದನ್ನು ನನಸು ಮಾಡಿದ ಉಪಕರಣ. ಹಲವಾರು ಆಕಸ್ಮಿಕಗಳು ಕೂಡಿ ರೂಪು ತಳೆದು ಪೇಸ್ ಮೇಕರ್ ವಿಜ್ಞಾನ, ತಂತ್ರಜ್ಞಾನ, ಶರೀರಶಾಸ್ತ್ರ ಮತ್ತು ಅದೃಷ್ಟಗಳ ಹದವಾದ ಸಂಗಮ. ಇದುವರೆಗೆ ಪೇಸ್ ಮೇಕರ್ಗಳು ಉಳಿಸಿರುವ ಜೀವಗಳಿಗೆ ಲೆಕ್ಕವೇ ಇಲ್ಲ. ಇದರ ಹಿಂದೆ ಹಲವಾರು ವಿಜ್ಞಾನಿಗಳ ನಿರಂತರ ಸಾಧನೆ ಇದೆ. ಅದರ ಜೊತೆ ಬೇಕಿದ್ದ ಉಪಕರಣದ ಬದಲಿಗೆ ಬೇರೆ ಯಾವುದೋ ಉಪಕರಣ ಕೈಗೆ ಸಿಕ್ಕಿದ ಆಕಸ್ಮಿಕದ ಪಾತ್ರವೂ ಇದೆ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.